ಸುಹಾಸಿನಿಗೆ ಸ್ವಾಗತ. ಇವತ್ತು ಅಸ್ತಮಾ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವೆಲ್ಲ ಕಾರಣಗಳಿಂದ ಬರಬಹುದು ಅನ್ನೋದ್ರ ಬಗ್ಗೆ ವೈದ್ಯರು ಈಗಾಗಲೇ ಮಾಹಿತಿ ಪಡ್ಕೊಂಡಿದ್ದಾರೆ, ತಿಳಿಸಿದ್ದಾರೆ. ಹಾಗಾದ್ರೆ ಇದನ್ನು ತಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಮಾಹಿತಿ ಪಡ್ಕೊಳ್ಳೋಣ. ಡಾಕ್ಟರ್, ಸಾಮಾನ್ಯವಾಗಿ ಇವಾಗ ನೀವು ಹೇಳಿದ್ರಿ 80% ಅಥವಾ 90% ಅಸ್ತಮಾನೇ ಆಗಿರುತ್ತೆ ವೀಸಿಂಗ್ ಪ್ರಾಬ್ಲಮ್ ಬಂತು ಅಂದ್ರೆ. ಈ ವೀಸಿಂಗ್ ಪ್ರಾಬ್ಲಮ್ ಅಲ್ಲಿ ಅಸ್ತಮಾಗೂ ಅಥವಾ ಬೇರೆ ವೀಸಿಂಗ್ ಪ್ರಾಬ್ಲಮ್ಗೂ ಏನ್ ವ್ಯತ್ಯಾಸ, ಹೇಗೆ ಕಂಡ್ಕೋಬಹುದು ಇದು ಅಸ್ತಮಾನೇ ಅಥವಾ ಇದು ಅಸ್ತಮಾ ಅಲ್ಲ ಅನ್ನೋದನ್ನ ಹೇಗೆ ಕಂಡ್ಕೋಬಹುದು? ಅದೊಂದು that's a very beautiful question. It's a very research oriented question, so I'm not able to touch that one very easy. But let us say like this, 90 to 95% ಯಾಕಂದ್ರೆ ಲೈಕ್ ಕಾರ್ಡಿಯಕ್ ಆಸ್ಮಾ ಇರುತ್ತೆ, ಆಮೇಲೆ ಕಾರ್ಡಿಯಕ್ ಪ್ರಾಬ್ಲಮ್, ದಟ್ ಇಸ್ ದ ಮೇನ್ ಪ್ರಾಬ್ಲಮ್. ಯಾಕಂದ್ರೆ ಒಂದು ಆಪರೇಷನ್ ಮಾಡಿರ್ತಾರೆ, ಕಂಜಸ್ಟಿವ್ ಹಾರ್ಟ್ ಡಿಸೀಸ್ ಅಂತ ಹೇಳಿರ್ತೀವಿ, ಅಲ್ಲಿಂದ ಬರುವಾಗ ಕಾರ್ಡಿಯಕ್ ಆಸ್ಮಾ ಅಂತ ಬರುತ್ತೆ. ಆಲ್ ದಿಸ್ ಥಿಂಗ್ಸ್ ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಅಲರ್ಜಿಕ್ ಆಸ್ಮಾ. ದರ್ ಈಸ್ ಒನ್ ರೀಸನ್ ಬಿಹೈಂಡ್ ಇಟ್. ಸೊ ಇದರಿಂದ ಬರುತ್ತೆ. ಫಾರ್ ಎಕ್ಸಾಂಪಲ್ ಸಮ್ಟೈಮ್ಸ್ ಕಿಡ್ನಿ ಸರಿಯಾಗಿ ಫಂಕ್ಷನ್ ಆಗ್ತಾ ಇಲ್ಲ, ಸೊ ಎಕ್ಸ್ಕ್ರೀಷನ್ ಸರಿ ಆಗ್ತಾ ಇಲ್ಲ, ಆ ಥರ ಬರುವಾಗ ಉಸಿರಾಡೋದು ತೊಂದರೆ ಬರುತ್ತೆ ಬಿಕಾಸ್ ಆಫ್ ಸಮ್ ಅದರ್ ಕೆಮಿಕಲ್ಸ್ ಆಲ್ ದಿಸ್. ಸೊ ದಿಸ್ ಆಲ್ಸೋ ಕ್ಯಾನ್ ಲೀಡ್ ಇನ್ ಟು ಯುವರ್ ಬ್ರಾಂಕೋಸ್ಪ್ಯಾಸಮ್ ಅಂತ ಹೇಳ್ತೀವಿ, ಸೊ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಆ ಥರ ಇರೋದು ಅದು ಬರುತ್ತೆ. ಸೊ 90 to 95% ವೀಸಿಂಗ್ ಅಂದ ತಕ್ಷಣ ಎಸ್ ನಾವು ಗಮನ ಕೊಡಬೇಕು, ಏನನ್ನೆಲ್ಲ ಮಾಡಬೇಕು ಅಂತ. ಸೊ ಹೌ ಟು ಪ್ರಿವೆಂಟ್ ದಿಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಎಕ್ಸಲೆಂಟ್ ಲೈಫ್ ಸ್ಟೈಲ್, ಒಳ್ಳೆ ವ್ಯಾಯಾಮ. ಈ ಥರ ಆದಷ್ಟು ನಮ್ಮ ಕೈಲಿ ಆದಷ್ಟು ಎಷ್ಟೊಂದು ಹೊಗೆ ಇದೆಲ್ಲ ಬಿಟ್ಟು ನಮಗೆ ಚೆನ್ನಾಗಿ ಗೊತ್ತಿತ್ತು. ಲೈಕ್ ನಮ್ಮ ಪೆಟ್ ಅನಿಮಲ್ಸ್ ಅಂತ ಹೇಳ್ತೀವಲ್ಲ, ಓಕೆ ಮನೆ ಒಳಗೆ ಸಾಗಿಸ್ಲೇಬೇಕು ಅನ್ನೋ ಏನು ಮಾಡಬೇಕು, ಅದಕ್ಕೆ ಒಂದು ಸ್ಪೆಷಲ್ ಒಂದು ಜಾಗ ಬಿಟ್ಬಿಟ್ಟು ಇರೋದು ಏನೋ ಜಾಗನ ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು. ವಿ ಯೂಸ್ ಟು ಕಾಲ್ ದಟ್ ಮೋಲ್ಸ್ ಅಂತ ಹೇಳ್ತೀವಲ್ಲ, ಮೋಲ್ಸ್, ಪೋಲೆನ್ಸ್. ಈ ಟೈಮಲ್ಲಿ ವಿಂಟರ್ ಸೀಸನಲ್ಲಿ ಏನಾಗುತ್ತಪ್ಪ ಅಂದರೆ ಲೈಕ್ ಟೂ ಮೆನಿ ವೈರಲ್ ಇನ್ಫೆಕ್ಷನ್ಸು ಈ ಥರ ಒಂದೊಂದು ಬರುವಾಗ ಏನು ಮಾಡಬೇಕು, ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಂಡಿರಬೇಕು. ಮಳೆ ಇವಾಗ ಲೆಟಸೆ ದೇರ್ ಸಮ್ ಲೀಕಿಂಗ್ ಅನ್ನುವಾಗ ದಟ್ ಫಂಗಸ್ ಇಸ್ ಗ್ರೋಯಿಂಗ್ ದೇರ್, ಪೋಲನ್ ಗ್ರೈನ್ಸ್ ಬರುತ್ತೆ, ಈ ಥರ ಹೇಳಿದ್ನಲ್ಲ ಪೆಟ್ ಅನಿಮಲ್ಸ್ ಇದೆಲ್ಲ ಏನು ಮಾಡೋ ಅದಕ್ಕೆ ಒಂದೊಂದಕ್ಕೆ ಜಾಗ ಕೊಟ್ಟು ಅದನ್ನು ನೀಟಾಗಿ ಇಟ್ಕೊಂಡ್ಬಿಟ್ಟು ಮನೆಯಿಂದ ವೆನ್ ಇಟ್ಸ್ ವೆರಿ ಮಚ್ ಲೀಕಿಂಗ್ ಸೆಲ್ಲಾರ್ನಲ್ಲೇ ನಾವು ಇರಬೇಕು. ಅದನ್ನು ತುಂಬ ಗ್ರೌಂಡ್ ಲೆವೆಲಲ್ಲಿ ಇರ್ತೀವಲ್ಲ, ಆ ಥರ ಇರುವಾಗ ಈ ಥರ ಉಸಿರಾಟ ತೊಂದರೆ ಜಾಸ್ತಿ ಆಗುತ್ತೆ. ಆದಷ್ಟು ಆ ಇದರಲ್ಲಿ ಸ್ವಲ್ಪ ಹೀಟಾಗಿ ಇದು ಮಾಡೋಕ್ಕಾಗತ್ತಾ, ಮಧ್ಯದಲ್ಲಿ ಹೋಗಿ ಒಂದೆರಡು ಸತಿ ನಾವು ಸೂರ್ಯ ಲೈಕ್ ವೆನ್ ವಿ ಕ್ಯಾನ್ ಗೆಟ್ ಪ್ರಾಪರ್ ಎಕ್ಸ್ಪೋಸರ್ ಟು ದ ಸನ್, ಈ ಥರ ಆಪರ್ಚುನಿಟಿ ಇರುತ್ತಾ, ಒಳ್ಳೆಯ ವಾತಾವರಣ, ಮಧ್ಯದಲ್ಲಿ ಒಂದು ಗಿಡ ಚೆನ್ನಾಗಿರುತ್ತೆ, ಪಕ್ಕದಲ್ಲಿ ಇರೋದು ಪಾರ್ಕ್ ಹತ್ರ ಹೋಗಿ ನಾವು ಉದ್ಯಾನವನ ಹತ್ರ ಹೋಗಿ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡೋದು, ಈ ಥರ ಎಲ್ಲ ಮಾಡುವಾಗ ಈ ರಿಪೀಟೆಡ್ ಅಟ್ಯಾಕ್ಸ್ ಅನ್ನೆಸೆಸರಿಯಾಗಿ ಎಕ್ಸ್ಪೋಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಕೆಲವು ಟೈಮಲ್ಲಿ ನಾವು ಅಂದ್ಕೊಂಡಿದ್ವಿ, ಕಾಫ್ ಬಂತು, ಮಗುಗೆ ವೀಸಿಂಗ್ ಬಂದುಬಿಟ್ಟಿದೆ, ಇಷ್ಟೊಂದು ಕಂಬಳಿ ಆಗ್ಬಿಡೋದು ಮೇಲೆ, ಅದ್ಮೇಲೆ ಒಂದು ಸ್ವೆಟರ್ ಆಗ್ಬಿಡೋದು. ಸ್ವೆಟರ್ನಲ್ಲಿ ಕೆಲವು ಟೈಮ್ ನೋಡಿದ್ರೆ ಮೇಲ್ಗಡೆ ಇಷ್ಟು ದಬ್ಬಕ್ಕೆ ಇದು ಕಾಣ್ತಾ ಇರುತ್ತೆ. ಆ ಥರ ದ ಚೈಲ್ಡ್ ವ್ಯಾನ್ ಇಟ್ ಸೇಸ್ ಅಂದರೆ ಇನ್ನೊಂದು ಕೆಮ್ಮು ಜಾಸ್ತಿ ಆಯಿತು, ಮಗುದಾಟ ಅಂದ್ರೆ ಫ್ಯಾನ್ ಆಫ್ ಮಾಡಿಬಿಡ್ತೀವಿ. ನೋ, ಆಸ್ಮಾ ಪರ್ಸನ್ ನೀಡ್ಸ್ ಎಕ್ಸಲೆಂಟ್ ಏರೇಷನ್. ಅದೇ ಥರ ಅವರು ಫಾರ್ ಎಕ್ಸಾಂಪಲ್ ತುಂಬ ಸ್ನೀಸಿಂಗ್ ಜಾಸ್ತಿ ಆಯಿತು ಅಂದರೆ ನಿಮ್ಮ ಸ್ವೆಟರ್ ಮಗು ಆಗಲೇಬೇಕು, ಆ ಥರ ಒಂದು ಇದೆಲ್ಲ ಮಿತ್ ಅಂತ ಹೇಳ್ಬೋದು ನಾವು. ಒಂದು ಕೆಮ್ಮು ಬಂತು ಅಂದರೆ ಸ್ವೆಟರ್ ಆಗಬೇಕು, ಆ ಸ್ವೆಟರ್ ಹೆಂಗಿದೆ, ಆ ಕ್ವಾಲಿಟಿ ಹೆಂಗಿದೆ, ಆ ಫರ್ ಅಂತ ಹೇಳ್ತೀವಲ್ಲ ಅದರ ಜಾಸ್ತಿ ಬರಬಾರ್ದು. ಯಾಕಂದರೆ ಈ ಥರ ಬರೋದ್ರಿಂದ ಈ ಮಗುವಿನ ಜಾಸ್ತಿ ಆಗುತ್ತೆ. ನಮಗೆ ಸ್ವೆಟರ್ ಆಗೋದ್ರಿಂದ ನಮ್ಮ ಆಸ್ಮಾದಿಂದ ಕಾಪಾಡೋಕ್ಕಾಗಲ್ಲ. ಆ ಥರ ಆ ಕ್ವಾಲಿಟಿ ಹೆಂಗಿದೆ ಅಂತ ನೋಡಬೇಕು, ಮಗುವಿಗೆ ಒಳ್ಳೆ ಏರೇಷನ್ ಕೊಡಬೇಕು. ಮಗುವಾಗಲಿ ದೊಡ್ಡವರಾಗಲಿ, ಫಾರ್ ಎಕ್ಸಾಂಪಲ್ ಈಗ ಚಳಿಗಾಲ ಇದೆ, ಚೆನ್ನಾಗಿ ಒಂದು ಕಾರ್ಪೆಟ್ ಒಳ್ಳೆ ಕಂಬಳಿ ಹಾಕ್ಕೊಂಡು ಒಳ್ಳೆ ನಾವು ಮಲ್ಕೊಂಡು ಬಿಡ್ತೀವಿ, ಆ ಇದರಲ್ಲಿ ಅದು ಫೈಬರ್ ಬರುತ್ತಾ ಅಂತ ನೋಡಬೇಕು. ಈ ಥರ ಡಸ್ಟು, ಪೋಲನ್ಸು, ತುಂಬ ಗಾರ್ಡನಲ್ಲಿ ಹೋಗಿ ತುಂಬ ಹತ್ರ ಹೋಗಿ ಒಂದು ಹೂವನ್ನು ಇಟ್ಕೊಳ್ಳೋದು, ಮೂಗು ಹತ್ರ ಇಟ್ಕೊಂಡು ಶ್ವಾಸ ಮಾಡೋದು, ಆ ಥರ ಎಲ್ಲ ಇದೆಲ್ಲ ತಪ್ಪಿಸಿದ್ರೆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಲ್ಲ, ಇದೆಲ್ಲ ಕಡಿಮೆ ಮಾಡಬೇಕು. ಅದೇ ಥರ ಜನರಲ್ ಆಗಿ ಲೈಕ್ ಕೆಲವರು ಅಂದ್ಕೊಂಡಿದ್ದಾರೆ, ನಾವು ನೀರು ಮಜ್ಜಿಗೆಲ್ಲ ನಾವು ಮೊಸರು ನೀರು ಮಜ್ಜಿಗೆಲ್ಲ ಮುಟ್ಟೋಂಗೆ ಇಲ್ಲಪ್ಪ ಅಂತಾರೆ. ಸ್ವಲ್ಪ ಆಗಿರುತ್ತೆ, ಎದುರಿಸೋ ಶಕ್ತಿನ ಜಾಸ್ತಿ ನಾವು ಕೊಡ್ತಾ ಏನಾಗುತ್ತೆ ಅಂದರೆ ಆಮೇಲೆ ಇದನ್ನು ಹೊಂದ್ಕೊಳ್ಳುತ್ತೆ ನಿಮ್ಮ ಬಾಡಿ ಸಿಸ್ಟಮ್ನ ಫಸ್ಟ್ ಎಕ್ಸ್ಪೋಸ್. ಈಗ ತುಂಬ ವ್ಯಾಕ್ಸಿನೇಷನ್ ಆಗ್ಬಿಟ್ಟು ಅದನ್ನೇ ಹೇಳಿದ್ನಲ್ಲ, ಚಿಕ್ಕ ಮಗುವಿಂದ ನಾವು ಪ್ರಾಪರ್ ಎಕ್ಸ್ಪೋಸಸ್ ಕೊಡ್ತಾ ಇಲ್ಲ, ಅದರಿಂದ ನಿಮ್ಮ ಇಮ್ಯುನಿಟಿ ಪವರ್ ಅಂತ ಲೈಕ್ ಒಂದು ಮೇನ್ ಅಲರ್ಜಿನಲ್ಲಿ ಏನು ಹೇಳ್ತೀವಿ ಅಂದರೆ ಇಮ್ಯುನೋಗ್ಲೋಬಿನ್ ಇ ಅಂತ ಹೇಳ್ತೀವಿ, ಅದು ತುಂಬ ಹೈಪರ್ ಆ್ಯಕ್ಟಿವ್ ಆಗಿಬಿಡುತ್ತೆ, ಹೈಪರ್ ಸೆನ್ಸಿಟಿವ್ ಆಗಿಬಿಡುತ್ತೆ. ಅದರಿಂದಲೇ ನಮಗೇನು ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಬಟ್ 2-3 ಸತಿ ನಮ್ಗೆ ಎದುರಿಸೋ ಶಕ್ತಿ ಹೆಂಗೆ ಮಾಡಬೇಕು, ಒಂದು ಸ್ವಿಮ್ಮಿಂಗ್ ಮಾಡಬೇಕು ಅಂದರೆ ಒಂದು ಸ್ವಿಮ್ಮಿಂಗ್ ಪೂಲ್ ನಿಂತ್ಕೊಂಡು I will take from 20 kilometers or right stroke, right hand one stroke and 20 kilometers left. ಇಲ್ಲ, ಫಸ್ಟ್ ಸ್ವಿಮ್ಮಿಂಗ್ ಒಳಗೆ ಗುದ್ಬಿಡ್ಬೇಕು. ಆ ಥರ ನಿಮಗೆ ಎನರ್ಜಿ ಬೇಕು, ಇಮ್ಯುನಿಟಿ ಬೇಕು ಅನ್ನುವಾಗ ಏನು ಮಾಡಬೇಕು, ಯು ಶುಡ್ ಗೆಟ್ ಓನ್ಲಿ ಎಕ್ಸ್ಪೋಸಸ್ ಅಡಿಕ್ವೇಟ್. ಆವಾಗ ಏನಾಗುತ್ತೆ ಅಂದರೆ ನಿಮ್ಮ IgE ಕರೆಕ್ಟ್ ಲೆವೆಲ್ನಲ್ಲಿ ನಿಮಗೆ ರೆಸ್ಪಾನ್ಸ್ ಕೊಡುವಾಗ ನೀವು ಒಂದು ಎದುರಿಸುವ ಶಕ್ತಿ ಬರುತ್ತೆ. ಪದೇ ಹಿಂಗೆ ಬರುವಾಗ ದೆನ್ ಗುಡ್ ಎಕ್ಸಸೈಸ್, ಒಳ್ಳೆ ಫುಡ್ಡು,
ಜಂಕ್ ಫುಡ್ಡೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಜೀರ್ಣ ಆಗೋದು ಚೆನ್ನಾಗಿ ಸೊಪ್ಪು ತೊಗೊಳ್ಳೋದು, ಕಾಳುಗಳು ತೊಗೊಳ್ಳೋದು, ಕಾಳುಗಳನ್ನ ತಿನ್ನೋದು, ಈ ಥರ ಇದೆಲ್ಲ ತೊಗೊಳ್ತಾ ಇರುವಾಗ ಒಳ್ಳೆ ಎಲ್ಸೋ ಶಕ್ತಿ ನಿಮ್ಗೆ ಚೆನ್ನಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೆಲ್ಲಿಕಾಯಿ ಸೀಸನ್ ಬಂದಿದೆ, ಈ ಟೈಮಲ್ಲಿ ಸಿಗ್ತೀವಿ. ಆ್ಯಕ್ಚುಲಿ ನಮ್ಮ ವಾತಾವರಣ ನೋಡಿದ್ರೆ ನೆಲ್ಲಿಕಾಯಿ ಜೊತೆಯಲ್ಲಿ ನೀವು ನೋಡಿರಬೇಕು ಪೆಪ್ಪರ್ ಅಂತ ಹೇಳ್ತೀವಲ್ಲ, ಅದಕ್ಕಾಗಿ ಆ ಥರ ಎಲ್ಲ ಇದೆ. ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಬರುವಾಗ ಎಲ್ಸೋ ಶಕ್ತಿ ಜಾಸ್ತಿ ಬರುತ್ತೆ. ಈ ಥರ ನಮ್ಮ ಡಾಕ್ಟರ್ಸ್ ಎಲ್ಲ ಇದ್ದಾರೆ, ಅವ್ರ ಹತ್ರ ಸ್ವಲ್ಪ ಇಂಟರ್ವ್ಯೂನು ಹೆಲ್ತ್ ಕೇರ್ ಪ್ರೊವೈಡರ್ಸ್ ಅಂತ ಆ ಥರ ಹೋಗಿ ಈ ಥರ ನಮ್ಮ ಮಗು ಸ್ವಲ್ಪ ಕಷ್ಟಪಡ್ತಾ ಇದೆ, ವೀಸಿಂಗ್ ಆವಾಗ ಪ್ರತಿ ನಾನು ಕಾಣಿಸ್ಕೊಳ್ತಾ ಇತ್ತು. ಇದೆಲ್ಲ ಕ್ರಾನಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಇವನ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ಇರುವಾಗ ಖಂಡಿತವಾಗಿ ಒಂದ್ಸತಿ ಸ್ವಲ್ಪ ತೊಂದರೆ ಇತ್ತು ಅನ್ನುವಾಗ ಹೋಗಿ ನಮ್ಮ ಡಾಕ್ಟರ್ ಹತ್ರ ಮಾತಾಡ್ಬಿಟ್ಟು ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ಈ ಥರ ಈ ಆಲ್ಟರ್ನೇಟಿವ್ ಸಿಸ್ಟಮ್ ಲೈಕ್ ಪಾಸಿಟಿವ್ ಹೋಮಿಯೋಪತಿ ಎಲ್ಲ ಇರುವಾಗ ಇನ್ನೂ ಈ ಫಾರ್ ಎಕ್ಸಾಂಪಲ್ ಇವನ್ ಕಾರ್ಟಿಕೋಸ್ಟೆರಾಯ್ಡ್ ಕೊಡ್ತಾರೆ. ಶ್ವಾಸಕೋಶದಲ್ಲಿ ಒಂದು ಪರ್ಮನೆಂಟ್ ಅಂದರೆ ಫಸ್ಟು ಲೋ ಲೆವೆಲ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ ಮೆಡಿಕೇಶನು, ಆಮೇಲೆ ಹೈಯರ್ ಲೆವೆಲ್ ಒಂದು 2-3 ಕಾಂಬಿನೇಷನ್ ಕೊಡಬೇಕಾಗತ್ತೆ, ಆಮೇಲೆ ಕಾರ್ಟಿಕೋಸ್ಟೆರಾಯ್ಡ್ಸ್ ಕೊಡ್ತಾರೆ. ಈ ಥರ ಕೊಡುವಾಗ ಅದು ಸೈಡ್ ಎಫೆಕ್ಟ್ಸು ಇರುತ್ತೆ. ಸಮ್ಟೈಮ್ಸ್ ಹೂವನ್ನು ಉಸಿರಾಡೋಕ್ಕೆ ತುಂಬ ಕಷ್ಟ ಆಯಿತು. ಒಂದು ಇಂಟ್ರಾವೀನಸ್ ಇಂಜೆಕ್ಷನ್ ಅಂತ ಕೊಡ್ತಾರೆ. ಇಂಟ್ರಾವೀನಸ್ ಇಂಜೆಕ್ಷನ್ ಮುಟ್ಟ ತಕ್ಷಣ ಉಸಿರಾಡೋದು ಲೈಕ್ ಸೋ ಮೆನಿ ಡ್ರಗ್ಸ್. ಅದರಿಂದ ಸೈಡ್ ಎಫೆಕ್ಟ್ಸ್ ಕಡಿಮೆ ಮಾಡೋಕ್ಕೆ ನಾವು ಏನಪ್ಪ ಮಾಡ್ಬೋದು ಅಂದರೆ ಲೈಕ್ ವಿ ಹ್ಯಾವ್ ಗಾಟ್ ದ ಆಲ್ಟರ್ನೇಟಿವ್ ಸಿಸ್ಟಮ್ಸ್. ಇದೇನು ಅಂತ ಹೇಳಿದ್ನಲ್ಲ, ಇಮ್ಯುನಿಟಿ ವಿಲ್ ರೈಸ್ ವ್ಯಾನ್ let us say in a day 20 times you are getting an attack ಅನ್ನುವಾಗ after giving your immunity is raising with our system like homeopathy system, then you are instead of 20 times you will get inflamed only by 10 times. 10 times ಆಮೇಲೆ ಇನ್ನೂ ಇಂಪ್ರೂವ್ ಆಗ್ತಾ ಬರುತ್ತೆ. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವಿಷಯವೇ ಅಸ್ತಮಾ ಬಗ್ಗೆ ಯಾವುದೇ ಅನುಮಾನ ಇದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತಾಡಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.